ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸದ್ದು ಮಾಡ್ತಿದೆ. ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ದರ್ಶನ್ ಬಿಗ್ ಪ್ಲಾನ್ ಮಾಡಿದ್ರ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ತನ್ನ ಬುಡಕ್ಕೆ ಬರಬಾರ್ದು ಅಂತ ಬರೋಬ್ಬರಿ 30 ಲಕ್ಷ ಡೀಲ್ ಕುದುರಿಸಿದ್ರ ಡಿವಾಸ್. 30 ಲಕ್ಷ ಕೊಟ್ಟಿದ್ದು ಕೇವಲ ಸರೆಂಡರ್ ಆಗೋದಕ್ಕಲ್ಲ ಅನ್ನುವಂತಹ ಮಾಹಿತಿ. ಪೊಲೀಸ್, ಲಾಯರ್ ಮತ್ತು ಸರೆಂಡರ್ಸ್ಗೆ ಡೀಲ್ ಅನ್ನ ಕುದುರಿಸಿದ್ರು ಬರೋಬ್ಬರಿ 30 ಲಕ್ಷಕ್ಕೆ. A14 ಪ್ರದೋಷ್ಗೆ ಜವಾಬ್ದಾರಿಯನ್ನ ಕೊಟ್ಟಿದ್ರಂತೆ ದರ್ಶನ್. ಅದರಂತೆ ಕಾರ್ತಿಕ್ ಹಾಗೆ ನಿಖಿಲ್, ಕೇಶವ್ ಕೂಡ ಸರೆಂಡರ್ ಆಗಿದ್ರು. ಸರೆಂಡರ್ ಆಗೋದಕ್ಕೆ ಈ ಮೂವರಿಗೆ ತಲಾ 5 ಲಕ್ಷವನ್ನ ನೀಡಲಾಗಿತ್ತು. ಅಂದ್ರೆ 30 ಲಕ್ಷಕ್ಕೆ ಇಲ್ಲಿ ಡೀಲ್ ಕುದುರಿಸಿದ್ರು ಅನ್ನುವ ಬಗ್ಗೆ ಮಾಹಿತಿ. ತನ್ನ ಬುಡಕ್ಕೆ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ 30 ಲಕ್ಷ ಡೀಲ್ ಕುದುರಿಸಿದ್ರಂತೆ. 30 ಲಕ್ಷ ಕೊಟ್ಟಿದ್ದು ಕೇವಲ ಸರೆಂಡರ್ ಆಗೋದಕ್ಕಲ್ಲ, ಪೊಲೀಸ್ ಹಾಗೆ ಲಾಯರ್ ಮತ್ತು ಸರೆಂಡರ್ಸ್ಗೆ ಡೀಲ್ ಅನ್ನ ಕುದುರಿಸಿದ್ರು ಅನ್ನೋ ಬಗ್ಗೆ ಮಾಹಿತಿ. ಅಂದ್ರೆ ಸರೆಂಡರ್ ಆದ್ರೆ 30 ಲಕ್ಷ, ಈಗಾಗಲೇ 5 ಲಕ್ಷವನ್ನ ಕೊಟ್ಟಿದ್ರು. ಪೊಲೀಸ್ ಚಾರ್ಜ್ ಆಗಿರ್ಬೋದು ಅಥವಾ ಲಾಯರ್ದ ಫೀಸ್ ಏನಿರುತ್ತೆ ಅದೆಲ್ಲವನ್ನ ತಾವೇ ನೋಡ್ಕೊಳ್ತೀವಿ ಅಂತ ಹೇಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 30 ಲಕ್ಷ ಡೀಲ್ ಕುದುರಿಸಿದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು A14 ಆರೋಪಿಯಾಗಿರುವಂತಹ ಪ್ರದೋಷ್ಗೆ ಈ ಜವಾಬ್ದಾರಿಯನ್ನ ದರ್ಶನ್ ಕೊಟ್ಟಿದ್ರಂತೆ. ಅದರಂತೆ ಪ್ರದೋಷ್, ಕಾರ್ತಿಕ್ ಹಾಗೂ ನಿಖಿಲ್, ಕೇಶವ್ ಅಂದ್ರೆ ಈ ಮೂವರನ್ನ ಸರೆಂಡರ್ ಕೂಡ ಮಾಡಿಸಿದ್ರು. ಸರೆಂಡರ್ ಆಗೋದಕ್ಕೆ ಬರೋಬ್ಬರಿ 5 ಲಕ್ಷ ಡೀಲ್ ಕುದುರಿಸಿದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಕ್ತಿದೆ. ಅಂದ್ರೆ ತಲಾ 5 ಲಕ್ಷವನ್ನ ಕೊಟ್ಟಿದ್ರಂತೆ.